ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಓಟ್ಸ್ ಮಾಡ್ತೀನಿ. ನೋಡಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ. ಈ ಸೌಟಲ್ಲಿ ಮೊಸರು, ಪಲ್ಯ, ಸಾಂಬಾರು ಇದು ಮಾಡೋದು ಏನೇನು ಬೇಕಂದ್ರೆ ಇದ್ರಾಗ ಒಂದು ಲೋಟ ಇದು ತೊಗೊಂಡಿದ್ದೀನಿ, ಓಟ್ಸು. ಆಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ನಿಂಬೆಹಣ್ಣು, ಆಮೇಲೆ ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಟೊಮೊಟೊ, ಆಮೇಲೆ ಇದು ಬಟಾಣಿ. ಇಷ್ಟೆಲ್ಲ ಮಾಡ್ತೀನಿ. ನೋಡಿ ಹೆಂಗಿದೆ ಅಂತ ಟೇಸ್ಟ್ ನೋಡಿ. ಎಣ್ಣೆ ಕಾದಿದ್ರೆ ಹಾಕ್ತೀನಿ. ಸಾಸಿವೆ ಕಾದಿಲ್ಲ, ಎಣ್ಣೆ ಕಾಯಿಲಿ. ನೋಡಿ ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಹಾಕ್ತೀನಿ, ಮತ್ತು ಸ್ವಲ್ಪ ಜೀರಿಗೆ, ನೆಕ್ಸ್ಟು ಕರಿಬೇವು, ಮೆಣಸಿನ್ಕಾಯಿ ಚಟ ಅಂತ ಇದೆ ನೋಡಿ. ಕರಿಬೇವು, ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಸ್ವಲ್ಪ ಮಾಡಿದ್ರೆ ಟೊಮೊಟೊ ಹಾಕಬೇಕು. ಈರುಳ್ಳಿ ಚೆನ್ನಾಗಿ ಮಾಡಬೇಕು. ಬಟಾಣಿನೂ ಹಾಕ್ತೀನಿ ನೋಡಿ. ಇವಾಗ ಇದು ಹಸಿ ಬಟಾಣಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ನಾನು. ಒಂದು 3 kg ಹಂಗೆ ಎಲ್ಲ ಬಿಡಿಸಿ ಡಬಲ್ ಪ್ಲಾಸ್ಟಿಕ್ ದಪ್ಪ ಕವರಲ್ಲಿ ಹಾಕಿ ಐಸ್ ಬಾಕ್ಸಲ್ಲಿ ಫ್ರೀಜರಲ್ಲಿ ಇಟ್ಟಿರ್ತೀನಿ. ಹಾಗಾಗಿ ಏನೂ ಆಗಿಲ್ಲ ನೋಡಿ, ಚೆನ್ನಾಗಿದೆ. ಇಲ್ಲ ಡಿಸೆಂಬರಲ್ಲಿ ಇಟ್ಟಿದ್ದು ಬಟಾಣಿ ತುಂಬ ಚೆನ್ನಾಗಿದೆ ನೋಡಿ, ಏನೂ ಆಗಿಲ್ಲ ನೋಡಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಮತ್ತಿಗೆ ಸ್ವಲ್ಪ ತರಕಾರಿ ಎಲ್ಲ ಹಿಂಗೆ ಅಂದ್ಕೊಂಡಿದ್ನಲ್ಲ, ಈರುಳ್ಳಿ ಅದು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ನೋಡಿ. ಇಷ್ಟು ಸ್ವಲ್ಪ ಒಂದು ಸ್ಪೂನ್ ಆದರೆ ಸಾಕು, ಎರಡು ಸೇರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸ್ವಲ್ಪ ಎಣ್ಣೆ ಮತ್ತಿಗೆ ಹಿಂಗೆ ಅಂತ ಇದ್ದೀನಿ. ಇವಾಗ ಟೊಮೊಟೊ ಹಾಕ್ತೀನಿ ನೋಡಿ. ಟೊಮೊಟೊ, ನೆಕ್ಸ್ಟು ಉಪ್ಪು ಹಾಕ್ತೀನಿ. ಇದು ಅರ್ಧ ಸ್ಪೂನ್ ಉಪ್ಪು ಹಾಕಿರ್ತೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ಕೊಳ್ಳಿ ನೀವು. ನೋಡಿ ಒಗ್ಗರಣೆ ಮಾಡಿದೆ ನೋಡಿ. ಈರುಳ್ಳಿ ಟೊಮೊಟೊ ಎಲ್ಲ ಮಾಡಿದೆ ಒಗ್ಗರಣೆ ಈ ಥರ. ಇವಾಗ ನೀರು ಹಾಕ್ತೀನಿ. 1 ಕಪ್ಪಿಗೆ, ಈ ಥರದ್ರಲ್ಲಿ 1 ಕಪ್ಪಿಗೆ ಇದು ಕೊಡಿಸಿ 3 ಕಪ್ ನೀರು ಹಾಕ್ಬೇಕ್ರಿ. ಒಂದು 2 3 ಹಾಕಬೇಕು. ನಿಮಗೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕಪ್ಪ, ನಮಗೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿ ಅಂದರೆ ಮತ್ತೆ ಇನ್ನೊಂದು ಕಪ್ ಹಾಕ್ಕೋಬೋದು. ಕರೆಕ್ಟ್ ಅಂದರೆ 3 ಕಪ್ಪು. ತೆಳ್ಳಗೆ ಬೇಕು ಅಂದರೆ 4 ಕಪ್ ಹಾಕ್ಕೋಬೇಕು. ಕುದೀತಾ ಇದೆ ನೋಡಿ. ಇದು ಬಿಸಿನೀರು ಕಾಸಿಟ್ಕೊಂಡಿದ್ನಲ್ಲ, ಬೇಗ ಕುದಿ ಹತ್ಬಿಡ್ತು. ಇವಾಗ ಹಾಕ್ತೀನಿ. ಕುದಿ ಹತ್ತಿದೆ. ನೋಡಿ ಜೋರು ಕುದೀತಾ ಇದೆ. ಇವಾಗ ಕಾಣಿಸ್ತಾ ಇದೆಯಲ್ಲ ನಿಮಗೆ. ಈ ಥರ ಕುದಿಯುವಾಗ ಓಟ್ಸ್ ಹಾಕ್ತೀನಿ ನೋಡಿ. ನೆಕ್ಸ್ಟ್ ಕೊತ್ತಂಬರಿ ಹಾಕ್ತೀನಿ. ನಿಂಬೆಹಣ್ಣು ಕೆಳಗೆ ಇಳಿಸಿದ ಮೇಲೆ ಹಾಕ್ತೀನಿ. ಸಣ್ಣಕ್ಕಿಟ್ಟು ಕುದಿಯೋ ತನಕ, ಪೂರ್ತಿ ನೀರು ಬತ್ತ ತನಕ ಸ್ವಲ್ಪ ಕಡಿಮೆ ಇದು ಇಡಬೇಕು ಸ್ಟವ್ವು. ನೋಡಿ ಈ ಥರ ಆಗಿದೆ. ಅವಾಗಲೇ ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೆ. ನೋಡಿದರೆ ಸ್ವಲ್ಪ ಕಡಿಮೆ ಅನಿಸುತ್ತೆ. ಇನ್ನೊಂದು 1/4 ಸ್ಪೂನ್ ಹಾಕ್ತೀನಿ. ಇನ್ನೊಂದು 1/4 ಸ್ಪೂನ್ ಹಾಕಿದ್ದೀನಿ. ನೋಡೋಣ ಲಾಸ್ಟ್
ನೆಕ್ಸ್ಟ್ ನಿಂಬೆಹಣ್ಣು ಇನ್ನೊಂದು ಬಾಕಿ ಇದೆ. ನೋಡಿ, 1 ಕಪ್ಪಿಗೆ 4 ಕಪ್ ನೀರು ಹಾಕಿದ್ದಕ್ಕೆ ಇಷ್ಟು ಕರೆಕ್ಟಾಗಿ ಬಂದಿದೆ. ನಿಮಗೆ ಗಟ್ಟಿ ಬೇಕು ಅಂದರೆ 3 ಹಾಕೊಳ್ಳಿ. ನಿಮಗೆ ಮೋಸ್ಟ್ಲಿ 4 ಹಾಕಿದರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತಿದ್ದು. ಈ ಥರ ನೋಡಿ, ಈ ಥರ ಆಗಿದೆ. ಮತ್ತು ಒಂದು 5 ನಿಮಿಷ ನಿಂಬೆಹಣ್ಣಿಟ್ಟು ಮುಚ್ಚಿದ್ರೆ ಗಟ್ಟಿ ಆಗಿಬಿಡುತ್ತದು. ಸ್ಟವ್ ಆಫ್ ಮಾಡ್ತೀನಿ ಈಗ. ಕೆಳಗೆ ಇಳಿಸ್ಬಿಟ್ಟು ಕೆಳಗೆ ಇಳಿಸಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ ಇವಾಗ. ನಿಂಬೆಹಣ್ಣು ಹಿಂಡ್ಬಿಟ್ಟು ಮುಚ್ಚಿಬಿಟ್ರೆ ಕರೆಕ್ಟಾಗಿ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟು ಮತ್ತೆ ನೀವು ತಿನ್ಬೋದು. ನೋಡಿ ಎಷ್ಟು ಕರೆಕ್ಟಾಗಿ ಆಗಿದೆ ಅಲ್ವಾ, ಚೆನ್ನಾಗಿ. ಒಂದು ಹಾಕಿ ನೀರು ನೀವು ತಿನ್ನೋದ್ರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು 5 ನಿಮಿಷ ಈ ಥರ ಮುಚ್ಚಿಟ್ಬಿಡ್ಬೇಕು. ನೋಡಿ, ನೀವು ಈ ಥರ ಓಟ್ಸ್ ಮಾಡಿಕೊಂಡು ನಿಂಬೆಕಾಯಿ ಉಪ್ಪಿನಕಾಯಿ ನೋಡಿ ಇಟ್ಟಿದ್ದೀನಿ ಸೈಡ್ಗೆ. ನಮ್ಮ ಕಡೆ ಇದು ಉಪ್ಪಿನಕಾಯಿ ಹಿಂಗಿದೆ. ಹಸಿಮೆಣ್ಸಿಕಾಯಿ ಹಾಕಿ ಮಾಡ್ತೀವಿ, ಇದು ನಿಂಬೆಕಾಯಿ ಉಪ್ಪಿನಕಾಯಿ. ನೆಕ್ಸ್ಟ್ ಅದನ್ನು ತೋರಿಸ್ತೀನಿ ಯಾವಾಗಾದರೂ ನಿಂಬೆಕಾಯಿ ಉಪ್ಪಿನಕಾಯಿ ಮಾಡೋದು. ಇವಾಗ ನೋಡಿ, ಇದು ಓಟ್ಸ್ ಮಾಡಿಕೊಂಡು ಈ ಥರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.